ಹೆಲೋ, ವೆಲ್ಕಮ್ ಟು ಆಶಾ ಆರ್ಯಸ್ ಕಿಚನ್ ವ್ಲಾಗ್. ನಾನಿವತ್ತು ಸೋರೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. 700 ಗ್ರಾಮ್ಸಷ್ಟು ಸೋರೆಕಾಯಿನ ತೊಗೊಂಡಿದ್ದೀನಿ. ಎಳೆ ಸೋರೆಕಾಯಿ ತೊಗೊಂಡ್ರೆ ಒಳಗಡೆ ತಿರುಳೇನು ತೆಗಿಬೇಕಾಗಿಲ್ಲ, ಹಾಗೇ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಬೋದು. ಬಲ್ತಿರೋದೇನಾದ್ರು ತೊಗೊಂಡ್ರೆ ಅದು ತಿರುಳಿರುತ್ತಲ್ಲ, ಅದನ್ನು ತೆಗಿಬೇಕಾಗುತ್ತೆ. ಅದರಿಂದ ಎಳೆ ತಗೊಳ್ಳೋದು ಒಳ್ಳೆಯದು. ನಾನು ಒಂದು ಕಡಾಯಿನಲ್ಲಿ ಬಿಸಿಗಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲು ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಸೋರೆಕಾಯಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಳೆ ಸೋರೆಕಾಯಿ ತೊಗೊಳ್ಳೋದ್ರಿಂದ ಏನು ವೇಸ್ಟ್ ಆಗಲ್ಲ. ನೀವು ಬಲ್ತಿರೋ ತೊಗೊಂಡ್ರೆ ಒಳಗಡೆ ತಿರುಳು ಇರುತ್ತಲ್ಲ, ಅದೆಲ್ಲ ತೆಗಿಬೇಕಾಗುತ್ತೆ ಮತ್ತು ಗಟ್ಟಿ ಇರುತ್ತೆ. ಇದು ಚಟ್ನಿಗೆಲ್ಲ ಎಳೆ ತೊಗೊಂಡ್ರೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಸೋರೆಕಾಯಿ ಹೆಲ್ತಿಗೂ ತುಂಬಾ ಒಳ್ಳೆಯದು. ಈ ಚಟ್ನಿನ ನೀವು 15 ದಿನದ ತನಕ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಫ್ರಿಜ್ಜಲ್ಲಿ. ಇದಕ್ಕೆ ನೀರೇನು ಹಾಕ್ಕೊಂಡಲ್ಲ, ಹಂಗೆ ಡ್ರೈ ಫ್ರೈ ಮಾಡೋದ್ರಿಂದ ಏನು ಹಾಳಾಗಲ್ಲ. ಸೋರೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊತಾ ಇರಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ನಾನಿಲ್ಲಿ 100 ಗ್ರಾಮಷ್ಟು ಗ್ರೀನ್ ಚಿಲ್ಲೀಸ್ನ ಹಾಕ್ಕೋತಾ ಇದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೀವು ಹಸಿರು ಮೆಣಸಿನ್ಕಾಯಿನ ಕೌಂಟ್ ಮಾಡಿ ಹಾಕ್ಕೊಳ್ಳೋದಾದರೆ 700 ಗ್ರಾಮ್ ಸೋರೆಕಾಯಿಗೆ ಒಂದು 20 ರಿಂದ 25 ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೋದು. ಹಸಿರು ಮೆಣಸಿನ್ಕಾಯಿ ಕಲ್ಲರು ಚೇಂಜ್ ಆಗೋ ತನಕ ಈ ಥರ ಮೀಡಿಯಮ್ ಫ್ಲೇಮ್ಲಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ನಾನಿಲ್ಲಿ 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಅಷ್ಟೇ, ಫಸ್ಟಿಗೆ ಸೋರೆಕಾಯಿನ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿನ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಎಲ್ಲ ಫ್ರೈ ಆಗೋಷ್ಟರಲ್ಲಿ ಸೋರೆಕಾಯಿ ಫುಲ್ಲು ಬೆಂದಿರುತ್ತೆ. ಕರಿಬೇವನ್ನ ನಾನಿಲ್ಲಿ ವಾಶ್ ಮಾಡಿ ಡ್ರೈ ಕರಿಬೇವನ್ನ ಹಾಕಿದ್ಮೇಲೆ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಜೀರಿಗೆನ ಹಾಕೋತಾ ಇದ್ದೀನಿ. 1.5 ಸ್ಪೂನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 700 ಗ್ರಾಮ್ ಸೋರೆಕಾಯಿಗೆ 1.5 ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಚಿಕ್ಕ ನಿಂಬೆ ಹಣ್ಣು ಗಾತ್ರದ್ದು ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ಇದನ್ನು ನೀರಲ್ಲಿ ನೆನೆಸಿ ರುಬ್ಬಕ್ಕೂ ಹಾಕೋಬೋದು, ಬಟ್ ನಾವಿಲ್ಲಿ ಜಾಸ್ತಿ ದಿನ ಸ್ಟೋರ್ ಮಾಡೋದ್ರಿಂದ ಈ ಥರ ಫ್ರೈಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಹೀಟಿಗೆ ಇದು ಸ್ವಲ್ಪ ಮೆಲ್ಟ್ ಥರ ಆಗುತ್ತೆ. ಈಗ ಸ್ಟವ್ ಆಫ್ ಮಾಡಿ, ಇದನ್ನೇನು ತುಂಬ ಹೊತ್ತು ಫ್ರೈ ಮಾಡೋಂಗಿಲ್ಲ, ಜಸ್ಟ್ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಇದಕ್ಕೆ ನಾನು ಬೆಲ್ಲ ಒಂದು ಅರ್ಧ ಸ್ಪೂನ್ ಬೆಲ್ಲದ ಪುಡಿನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕೋಂಗಿಲ್ಲ, ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸಾಲ್ಟ್ ಹಾಕಿ ತಣ್ಣಗಾಗೋದಕ್ಕೆ ಬಿಡಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೋದ್ರಿಂದ ಚಟ್ನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮುಂಚೆ ಫ್ರೈ ಮಾಡಬೇಕಾದ್ರೇ ಉಪ್ಪು ಹಾಕ್ಕೊಂಡ್ರೆ ನೀರು ಬಿಡುತ್ತೆ, ಅದಕ್ಕೋಸ್ಕರ ಫ್ರೈ ಎಲ್ಲ ಆಗಿ ತಣ್ಣಗಾಗೋಕ್ಕೆ ಬಿಟ್ಟಾಗ ಉಪ್ಪು ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ ಉಪ್ಪನ್ನ ಹಾಕೋತಾ ಇದ್ದೀನಿ. ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಉಪ್ಪನ್ನ ಇವಾಗ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡು ಕಮ್ಮಿ ಆದರೆ ಆಮೇಲೆ ಬೇಕಾದರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು, ಬಟ್ ಜಾಸ್ತಿ ಅಂತೂ ಹಾಕ್ಕೋಬಾರ್ದು. ಯಾಕೆಂದರೆ ಸ್ವಲ್ಪ ಜಾಸ್ತಿ ಆದರೆ ಫುಲ್ ಚಟ್ನಿ ಟೇಸ್ಟೇ ಹೋಗ್ಬಿಡುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ನಾನು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. 15 ನಿಮಿಷ ಅಥವಾ ಒಂದು 10 ನಿಮಿಷ ಆದಮೇಲೆ ಈ ಥರ
ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಬಬೇಕು. ನಾನು ಇದನ್ನು 2 ಟೈಮ್ಸ್ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ, ಏಕೆಂದರೆ ಜಾಸ್ತಿ ಕ್ವಾಂಟಿಟಿ ಮಾಡಿರೋದ್ರಿಂದ. ಮೊದಲು ಸ್ವಲ್ಪ ಹಾಕ್ಕೊಂಡು ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೂ ಬೇಡ, ತುಂಬ ತರಿಯಾಗೂ ಬೇಡ, ಮೀಡಿಯಮ್ ಇದರಲ್ಲಿ ರುಬ್ಕೊಂಡ್ರೆ ಸಾಕು. ನೀವು ಒಂದ್ಸರಿ ಈ ಚಟ್ನಿನ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ಟೇಸ್ಟಿಯಾಗಂತೂ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.